ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಚೈತ್ರ ದಿನೇಶ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋ ಬಂದು ನಿಮ್ಗೆ ಆಲ್ರೆಡಿ ತಮ್ಮನೇಲಲ್ಲಿ ಗೊತ್ತಾಗಿರುತ್ತೆ. ಸೊ ಅಮೆಝಾನ್ ಕಡೆಯಿಂದ ಒಂದು ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಇದು ಅಮೆಝಾನಲ್ಲಿ ಒಂದು ಹೈರಿಂಗ್ ಮಾಡ್ತಾ ಇದ್ದಾರೆ. ಸೊ ಯಾವ ಒಂದು ಪೋಸ್ಟ್ಗೆ ಹೈರ್ ಮಾಡ್ತಾ ಇದ್ದಾರೆ, ಹಾಗೆಯೇ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಲಾಸ್ಟ್ ಡೇಟ್ ಯಾವಾಗ, ಅಪ್ಲಿಕೇಶನ್ ಯಾವಾಗ ಹಾಕಬೇಕು ಎಲ್ಲನೂ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕು ಅಂತ ಅಂದರೆ ಈ ನನ್ನ ಒಂದು ವಿಡಿಯೋನ ಫುಲ್ ಕೊನೆವರೆಗೂ ವಾಚ್ ಮಾಡಬೇಕಾಗತ್ತೆ. ಸೊ ನಿಮಗೆ ಕೊನೆವರೆಗೂ ವಾಚ್ ಮಾಡೋದಂಗೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳ್ತಾ, ಹಾಗೆಯೇ ನನ್ನ ಚಾನಲ್ನ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಫ್ರೆಂಡ್ಸ್, ಇದು ಅಮೆಝಾನಲ್ಲಿ ರಿಕ್ರೂಟ್ಮೆಂಟ್ ಆಗಿರುತ್ತೆ ವರ್ಕ್ ಫ್ರಮ್ ಹೋಮ್ ಜಾಬ್ಗೆ. ಸೊ ಎಷ್ಟು ವೇಕೆನ್ಸೀಸ್ ಇದೆ, ಎಷ್ಟು ಪೋಸ್ಟ್ಗಳು ಖಾಲಿ ಇದೆ ಅಂತ ಹೇಳಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ಹಾಗೆ ಲಾಸ್ಟ್ ಡೇಟ್ ಯಾವಾಗ ಅಂತಲೂ ತಿಳಿಸ್ಕೊಡ್ತೀನಿ. ಸೊ ನೀವು ವಿಡಿಯೋನ ಫುಲ್ ಕೊನೆವರೆಗೂ ವಾಚ್ ಮಾಡಬೇಕಾಗತ್ತೆ. ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಹಾಗೆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಪೋಸ್ಟ್ ಮಾಡಿರ್ತೀನಿ, ಹೋಗಿ ಒಂದು ಚೆಕ್ ಮಾಡ್ಕೊಳ್ಳಿ. ನೀವು ನೋಡ್ತಾ ಇರ್ಬೋದು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕೋದು ಇದು ಆಗಿರುತ್ತೆ. ಸೊ ಅಪ್ಲಿಕೇಶನ್ ಡೇಟು ಸ್ಟಾರ್ಟ್ ಆಗಿದೆ. ಸೊ ಲಾಸ್ಟ್ ಡೇಟ್ ಯಾವಾಗ ಅಂತ ಇನ್ನೂ ಅನೌನ್ಸ್ ಆಗಿಲ್ಲ. ಸೊ ಬೇಗ ಹೋಗಿ ಅಪ್ಲಿಕೇಶನ್ ಹಾಕ್ಕೊಳ್ಳಿ. ನೀವು ನೋಡ್ತಾ ಇರ್ಬೋದು ಟೈಪ್ ಆಫ್ ಜಾಬ್ ಇದು ಪರ್ಮನೆಂಟ್ ಜಾಬ್ ಅಂತ ಹೇಳಿದ್ದಾರೆ. ಹಾಗೆಯೇ ಅಪ್ಲಿಕೇಶನ್ ಫೀಸ್ ಬಂದು ಯಾವುದೇ ರೀತಿಯಾದಂಥ ಅಪ್ಲಿಕೇಶನ್ ಫೀಸ್ ಇಲ್ಲ. ಎಲ್ರಿಗೂ ಅಷ್ಟೇ, ಅನ್ರಿಸರ್ವ್ಡ್ ಆಗಿರ್ಬೋದು, ಜನರಲ್ ಆಗಿರ್ಬೋದು, OBC ಆಗಿರ್ಬೋದು ಅಥವಾ SC ST ಆಗಿರ್ಬೋದು. ಸೊ ಯಾರಿಗೂ ಕೂಡ ಅಪ್ಲಿಕೇಶನ್ ಫೀಸ್ ಇಲ್ಲ. ಸೊ ಇನ್ನು ವೇಕೆನ್ಸೀಸು ಯಾವ್ಯಾವ ಪೋಸ್ಟ್ಗಳು ಖಾಲಿ ಇದೆ ಅಂತ ಹೇಳಿದ್ರೆ, SSA ಸೆಲ್ಲರ್ ಸಪೋರ್ಟ್ ಅಸೋಸಿಯೇಟ್, ಅಮೆಝಾನ್ ಸ್ಟೂಡೆಂಟ್ ಪ್ರೋಗ್ರಾಮ್ ASP ಅಂತ, VCS ಸೀನಿಯರ್ ಪ್ರೋಗ್ರಾಮ್ ಮ್ಯಾನೇಜರ್ SX ಸೆಂಟರ್ ಆಫ್ ಎಕ್ಸಲೆನ್ಸ್ ಸೆಲ್ಲರ್ ವಾಯ್ಸ್. ಹಾಗೆ ಪೇಮೆಂಟ್ ಚೆಕ್ ಜಾಬ್ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಪೋಸ್ಟ್ಗಳು ವೇಕೆನ್ಸೀಸ್ ಇದೆ. ಇನ್ನು ಸೆಲೆಕ್ಷನ್ ಪ್ರೊಸೀಜರ್ ಬಂದು ಆನ್ಲೈನ್ ಇಂಟರ್ವ್ಯೂ ಬೇಸಿಸ್ ಮೇಲೆ ಸೆಲೆಕ್ಟ್ ಮಾಡ್ತಾರೆ. ಇದು ಆನ್ಲೈನಲ್ಲೇ ಇರುತ್ತೆ ಇಂಟರ್ವ್ಯೂ ಕೂಡ. ಇನ್ನು ಪೋಸ್ಟ್ ವೈಸ್ ವರ್ಕ್ ಇರುತ್ತೆ. ಸೊ ಸೆಲ್ಲರ್ ಸಪೋರ್ಟ್ ವರ್ಕ್ ಹೇಗಿರುತ್ತೆ ಅಂತ ಅಂದರೆ, ಸೆಲ್ಲರ್ ಸಪೋರ್ಟ್ ಅಸೋಸಿಯೇಟ್ SSA ಆ್ಯಸ್ ಎ ಸೆಲ್ಲರ್ ಸಪೋರ್ಟ್ ಅಸೋಸಿಯೇಟ್ ಯು ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ಪ್ರೊವೈಡ್ ಆಪರೇಷನಲ್ ಸಪೋರ್ಟ್ ಟು ಮರ್ಚೆಂಟ್ ಅಮೆಝಾನ್ ಸೆಲ್ಲರ್ಸ್ ಆನ್ ಟೈಮ್ಲಿ ಆ್ಯಂಡ್ ಅಕ್ಯುರೇಟ್. ಯು ಶುಡ್ ಬಿ ಪ್ರೋಆ್ಯಕ್ಟಿವ್ ಫಾರ್ ಪ್ರಾಬ್ಲಮ್ ಸಾಲ್ವಿಂಗ್ ಎವ್ರಿ ಟೈಮ್. ನೆಕ್ಸ್ಟ್ ಬಂದು ವರ್ಚುವಲ್ ಕಸ್ಟಮರ್ ಸಪೋರ್ಟ್ ಅಥವಾ ಕಸ್ಟಮರ್ ಸರ್ವಿಸ್ ಸಪೋರ್ಟ್ ಅಂತ ಹೇಳಿ. ಯು ಹ್ಯಾವ್ ಟು ಪ್ರೊವೈಡ್ ಕಸ್ಟಮರ್ ಸಪೋರ್ಟ್ ಹೆಲ್ಪ್ ಟು ಡೆಲಿವರಿ ಸರ್ವಿಸ್ ಪಾರ್ಟ್ನರ್ಸ್ಗೆ ನೀವು ಕಸ್ಟಮರ್ ಸಪೋರ್ಟಾಗಿ ವರ್ಕ್ ಮಾಡಬೇಕಾಗುತ್ತೆ, ಹೆಲ್ಪ್ ಮಾಡಬೇಕಾಗತ್ತೆ ಅವರಿಗೆ. ಸೀನಿಯರ್ ಪ್ರೋಗ್ರಾಮ್ ಮ್ಯಾನೇಜರ್ SX ಸೆಂಟರ್ ಆಫ್ ಎಕ್ಸಲೆನ್ಸ್ ಸೆಲ್ಲರ್ ವಾಯ್ಸ್. ವರ್ಕ್ ವಿತ್ ದ ಸೆಂಟ್ರಲ್ ಪ್ರೋಗ್ರಾಮ್ ಟರ್ಮ್ಸ್ ಆ್ಯಸ್ ವೆಲ್ ಆಸ್ ಸ್ಟಾಕ್ ಹೋಲ್ಡರ್ಸ್. ನೆಕ್ಸ್ಟ್ ಪೇಮೆಂಟ್ ಚೆಕ್ ಜಾಬ್. As an investigation agent, the mission of shopping experience protection operations is to build trust with all its customers and partners, buyers, brands, vendors, sellers and employees in reality and perception. Scaling through technology, analytics and science and inverting curve. Next, ಬೆನಿಫಿಟ್ಸ್ ಏನೇನು ಬೆನಿಫಿಟ್ಸ್ ಇದೆ ಅಂದರೆ, ಪ್ರೊವೈಡಿಂಗ್ ಫ್ರೀ ಟ್ರೈನಿಂಗ್ to you with the skills you need to problem solve for our customers. ಫ್ರೀ ಟ್ರೈನಿಂಗ್ ಫೆಸಿಲಿಟಿ ಕೊಡ್ತಾ ಇದ್ದಾರೆ. ಅಸೆಟ್ಸ್ ನೆಕ್ಸ್ಟು ಲ್ಯಾಪ್ಟಾಪ್ ಮೈಕ್ ಆ್ಯಂಡ್ ಹೆಡ್ಸೆಟ್ ಪ್ರೊವೈಡೆಡ್ ಬೈ ಅಮೆಝಾನ್ ಇಂಡಿಯಾ. ಲ್ಯಾಪ್ಟಾಪ್ ಅವರೇ ಕೊಡ್ತಾ ಇದ್ದಾರೆ, ಬಟ್ ನಿಮಗೆ ಡೆಸ್ಕ್ ಆಗಿರ್ಬೋದು, ಚೇರ್ ಆಗಿರ್ಬೋದು ಮತ್ತು ಇಂಟರ್ನೆಟ್ ಕನೆಕ್ಷನ್ ನೀವು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಪೋಸ್ಟ್ ವೈಸ್ ಕ್ವಾಲಿಫಿಕೇಷನ್ ಬಂದು ಮಿನಿಮಮ್ ಕ್ವಾಲಿಫಿಕೇಷನ್ 12th ಪಾಸ್ ಆಗಿರಬೇಕು. UG ಗ್ರ್ಯಾಜುಯೇಟು ಅದರ್ಸ್ ಕ್ಯಾಂಡಿಡೇಟ್ ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ. ಹಾಗೆ 24/7 ವರ್ಕ್ ಮಾಡಬೇಕಾಗತ್ತೆ. ಇನ್ ಕೇಸ್ ಏನಾದರೂ ಬಿಸ್ನೆಸ್ ನೀಡ್ಸ್ ಇದ್ದರೆ ವರ್ಕ್ ಮಾಡಬೇಕಾಗತ್ತೆ. ಇನ್ನು ಏನೆಲ್ಲ ಸ್ಕಿಲ್ಸ್ ರಿಕ್ವೈರ್ಡ್ ಅಂತ ಹೇಳಿದ್ರೆ, ಅಮೆಝಾನ್ಗೆ ಶುಡ್ ಬಿ ಮಲ್ಟಿ ಟಾಸ್ಕಿಂಗ್, ಗುಡ್ ಟೀಮ್ ಪ್ಲೇಯರ್, ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಇರಬೇಕು, ಟೀಮ್ ಹ್ಯಾಂಡ್ಲಿಂಗ್ ಸ್ಕಿಲ್ಸ್ ಇರಬೇಕು, ನೋ ಅಬೌಟ್ ಅಮೆಝಾನ್ ಪ್ರಾಡಕ್ಟ್ಸ್ ಬಗ್ಗೆ ಗೊತ್ತಿರಬೇಕು, ಲೋಕಲ್ ಲ್ಯಾಂಗ್ವೇಜ್ ಗೊತ್ತಿರಬೇಕು. ಇಷ್ಟು ರಿಕ್ವೈರ್ ಇರಬೇಕು. ಏಜ್ ಲಿಮಿಟ್ ಬಂದು 18 years ಮೇಲೆ ಇರೋರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಅಪ್ಲಿಕೇಶನ್ ಪ್ರಾಸೆಸ್ ಬಂದು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕುವಂಥದ್ದು. ಅಪ್ಲಿಕೇಶನ್ ಹಾಕಿದಾದಮೇಲೆ ಮೇಲ್ ID ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ, ನೇಮು, ಯೂಸರ್ ನೇಮು, ಪಾಸ್ವರ್ಡು ಮಾಡಬೇಕಾಗುತ್ತೆ. ಆಮೇಲೆ ಆಲ್ ಯುವರ್ ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ಪರ್ಸ್ನಲ್ ಪ್ರೊಫೆಷ್ನಲ್ ಡೀಟೇಲ್ಸ್ನ ಫಿಲ್ ಮಾಡಬೇಕು. ಇವನ್ ನಿಮ್ಮ ರೆಸ್ಯೂಮ್ನ ಅಪ್ಡೇಟ್ ಮಾಡಬೇಕಾಗತ್ತೆ, ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಬೇಕಾಗತ್ತೆ. ಇಷ್ಟು ಪ್ರೋಸೆಸ್ ಇರುತ್ತೆ. ಸೊ ನೆಕ್ಸ್ಟ್ ಅಪ್ಲಿಕೇಶನ್ ಆದಮೇಲೆ
ಅಪ್ಲಿಕೇಶನ್ ಹಾಕಿದಾದ್ಮೇಲೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಇಂಟರ್ವ್ಯೂ ಪ್ರೊಸೆಸ್ ಹೇಗಿರುತ್ತೆ ಅಂದರೆ ಆನ್ಲೈನ್ ಅಪ್ಲಿಕೇಶನ್, ರೆಸ್ಯೂಮ್ ಸ್ಕ್ರೀನಿಂಗ್ ಇರುತ್ತೆ, ಆನ್ಲೈನ್ ಅಸೆಸ್ಮೆಂಟ್ ಇರುತ್ತೆ, ಫೋನಲ್ಲಿ ಇಂಟರ್ವ್ಯೂ ಮಾಡ್ತಾರೆ, ಆನ್ಸೈಟ್ ಇಂಟರ್ವ್ಯೂ ಇರುತ್ತೆ, ಬಾರ್ ರೈಸರ್ ಇಂಟರ್ವ್ಯೂ ಇದಿಷ್ಟು ಇರುತ್ತೆ. ಅದಾದಮೇಲೆ ಡಿಸಿಷನ್ ಆ್ಯಂಡ್ ಆಫರ್ ಲೆಟರ್. ನೆಕ್ಸ್ಟು ಬ್ಯಾಕ್ಗ್ರೌಂಡ್ ಆ್ಯಂಡ್ ಚೆಕ್ ಮಾಡ್ತಾರೆ, ವೆರಿಫಿಕೇಷನ್ ಮಾಡ್ಕೊಳ್ತಾರೆ. ಇದಿಷ್ಟು ಪ್ರೋಸೆಸ್ ಇರುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ಅಪ್ಲೈ ಮಾಡಬೇಕು ಅಂತ ಹೇಳಿಬಿಟ್ಟು ಸ್ಟೆಪ್ ಬೈ ಸ್ಟೆಪ್. ಸೊ ನೀವು ಬೇಗ ಹೋಗಿ ಅಪ್ಲೈ ಮಾಡಿ. ಹಾಗೆಯೇ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.